ನಮ್ಮ ಸಮೃದ್ಧಿ ಮಂಜಣ್ಣ MLA ಇರೋಷ್ಟೊತ್ತಿಗೆ ಗಲಾಟೆ ಮಾಡಿ 2.5 ಕೋಟಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. 224 ಕ್ಷೇತ್ರಗಳಲ್ಲಿ ಯಾರೇ MLA ಈ ತರ ಮಾತಾಡಿರೋದು ಯಾರು ನೋಡಿಲ್ಲ. ಓಪನ್ ರಿಬನ್ ಕಟಿಂಗ್ ಮಾಡಿಸ್ಬೇಕು ಅನ್ಕೊಂಡಿದೀವಿ, ರಾತ್ರಿ ಹೊತ್ತು ಬೇಡ ಅಂತ. ಇನ್ನ ನಮ್ಗೆ ಆಗ್ಬೇಕಾಗಿರೋದು ಸುಮಾರು ವರ್ಷಗಳಲ್ಲಿ ನಾವೇನೋ ಕಷ್ಟ ಬಿದ್ದು ಅಷ್ಟು ಮಾತ್ರ ಮಾಡ್ಕೊಂಡಿದೀವಿ. ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಯುವಕರ ಕಣ್ಮಣಿ, ದೀನದ ರೈತರ ಆಶಾ ಕಿರಣ, ನಮ್ಮ ಇವತ್ತು ಏನು ಸೆಷನ್ ನಲ್ಲಿ ನಮ್ಮ ಮುಳಬಾಗಿಲು ವಿಷಯ ಬಂದ್ರೆ ಎಷ್ಟು ಮಾತಾಡ್ತಾರೋ ಪ್ರತಿಯೊಬ್ಬರು ನೀವು ನಮ್ಮ ಯೂಟ್ಯೂಬ್ ಅಲ್ಲಿ ಆಗ್ಬೋದು, ನಮ್ಮ ಎಲ್ಲ ನ್ಯೂಸ್ ಚಾನೆಲ್ ಆಗ್ಬೋದು ನೋಡ್ಬೋದು. 224 ಕ್ಷೇತ್ರಗಳಲ್ಲಿ ಯಾರೇ MLA ಈ ತರ ಮಾತಾಡಿರೋದು ಯಾರು ನೋಡಿಲ್ಲ, ನೋಡೋದು ಇಲ್ಲ. ಧೈರ್ಯ ಬೇಕು, ಆ ಧೈರ್ಯ ಅವ್ರಿಗಿದೆ. ಅವರೇ ಭಯ ಬಿತ್ತು ಇವತ್ತು ಮಧ್ಯಾಹ್ನ ಹೇಳಿದ್ರು, ವಾಲ್ಮೀಕಿ ಭವನಕ್ಕೆ ಗಲಾಟೆ ಮಾಡಿ 2.5 ಕೋಟಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದವರು ಎಲ್ಲ ಒಂದು ಬಡವರು ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಒಂದು ಚೌಲ್ಟ್ರಿ ಇಲ್ಲ. ಸುಮಾರು ವರ್ಷಗಳಿಂದ ಕುಂಠಿತ ಬಿದ್ದೋಗಿತ್ತು. ಇವತ್ತು ಅವರು ಅನೌನ್ಸ್ ಮಾಡಿದರೆ ಸ್ವಂತ ಕೈಯಿಂದ 2.5 ಕೋಟಿ ಅಂತ ಇನ್ನೂ 50 ಲಕ್ಷ ರೂಪಾಯಿ ಕಾಸು ನಾನು ಕೊಡ್ತೀನಿ, ಇನ್ನೇನೇ ಇದ್ರು ಕೂಡ ನಿಮ್ ಜನಾಂಗಕ್ಕೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರು ಹೇಳಿದ್ದಾರೆ. ಅವರು ನಮ್ಮ ಇವತ್ತು ಹೆಚ್ಚುಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯ ನಮ್ಮ ನಾಚಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಎಲ್ಲ ಸುತ್ತಮುತ್ತಲಿನ ಊರವರ ಪರವಾಗಿ ಅವರಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. JDS ಪಕ್ಷದ ಹಿರಿಯ ಮುಖಂಡರು, ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರವರು, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಬೇಕು ಅಂತ ಹೇಳ್ತಾ ನಮ್ಮ ಗ್ರಾಮಕ್ಕೆ ನಮ್ಮ KV ಶಂಕರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ DCC ಬ್ಯಾಂಕ್ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ ನಮ್ಮ DCC ಬ್ಯಾಂಕ್ ನಿರ್ದೇಶಕರು, ಯೂನಿಯನ್ ಜಿಲ್ಲಾ ನಿರ್ದೇಶಕರು, ಅಧ್ಯಕ್ಷರು ಆಗ್ತಾರೆ ನಮ್ಮ ರಘುಪತಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ದೇವಳ್ಳಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಬೇರ್ಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶೋಕಣ್ಣ ಅವರು ಬಂದಿದ್ದಾರೆ. ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಪತಾಂಗಲಹಳ್ಳಿ ಶಂಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಕುರುಮರಾಗಿರ್ತಕ್ಕಂಥ ರಮೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗುಡಪಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿ, ಅದೇ ರೀತಿ ಸುಮಾರು 35-40 ಲಕ್ಷ ರೂಪಾಯಿ ಕೆಲಸ ಪೂರ್ತಿಯಾಗಿದೆ. ಓವರ್ ಟೈಮ್ ಕೂಡ ಓಪನ್ ರಿಬನ್ ಕಟಿಂಗ್ ಮಾಡಿಸ್ಬೇಕು ಅನ್ಕೊಂಡಿದೀವಿ, ರಾತ್ರಿ ಹೊತ್ತು ಬೇಡ ಅಂತ ನಾವೇ ಎದ್ದೋಗಿದ್ದೀವಿ. ಅದರಿಂದ ಅದೊಂದು, ಮತ್ತೆ ನಮ್ಮ ಶಾಸಕರು ಗೆದ್ದ ಮೇಲೆ SC ಕಾಲೋನಿಯಲ್ಲಿ ಐಮಾಕ್ಸ್ ಲೈಟ್ ಹಾಕಿದೀವಿ. ಇನ್ನು ಈಗ ರಾಮಚಂದ್ರ ಒಂದು 500 ಮೀಟರ್ ಏನ್ ರಸ್ತೆ ಇದೆಯೋ ಪೆಂಡಿಂಗ್ ಇದ್ದೋಗಿದೆಯೋ ಅದನ್ನು ಕೂಡ ಈಗ ಹಾಕೊಟ್ಟಿದ್ದಾರೆ.
ಇನ್ನ ನಮ್ಗೆ ಆಗ್ಬೇಕಾಗಿರೋದು ನಮ್ಮ ಗ್ರಾಮದ ಎಲ್ಲ ಪ್ರತಿಯೊಬ್ಬರು, ಈ ಗ್ರಾಮದ ವರದರಾಜ ಸ್ವಾಮಿ ಅಂದ್ರೆ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಂದ ಕೂಡ ಇಲ್ಲಿ ಪೂಜೆ ಬರ್ತಾರೆ. ಮಾಲೂರಲ್ಲೂ ಅವರು ಇದ್ದಾರೆ, ಶ್ರೀನಿವಾಸಪುರ ತಾಲೂಕಲ್ಲೂ ಇದ್ದಾರೆ. ಪ್ರತಿಯೊಂದು ವಾರನೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ವರದರಾಜ ಸ್ವಾಮಿ ಮೇಲೆ ಪ್ರತಿಯೊಬ್ಬರಿಗೂ ಅಷ್ಟು ಭಕ್ತಿ ಇದೆ. ನಾಚಳ್ಳಿಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ವರದರಾಜ ಸ್ವಾಮಿ ಹೆಸರಿರ್ತದೆ, ಯಾರೇ ಆಗ್ಲಿ ಆ ದೇವ್ರಿಗೆ ಅಷ್ಟು ಗೌರವ ಕೊಡ್ತಾರೆ ಸರ್. ಇವತ್ತು ಸುಮಾರು ನಾವು 5 ವರ್ಷಗಳಿಂದ ಒಂದು 60 ಲಕ್ಷ ಹಾಕೊಂಡ್ಬಂದಿದ್ದೀವಿ ಸರ್ಕಾರದಿಂದ. ಇವತ್ತು ಶಿಖರ ಆಗಿದೆ, ಇದು ಮಂತ್ರಾಲಯ ಆಗಿದೆ, ಗರ್ಭಗುಡಿ ಆಗಿದೆ. ಮಾಮೂಲಿ ಲಿಂಕ್ ಲೆವೆಲ್ಗೆ ಎಲ್ಲ ಕಟ್ಟಿ ಇಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ ದುಡ್ಡು ಹಾಕೊಂಡಿದ್ದಾರೆ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಇವತ್ತು ನಮಗೆ ಇದು ಪೂರ್ತಿ ಮಾಡಿಕೊಡ್ಬೇಕು. ದಯವಿಟ್ಟು ಚುನಾವಣೆ ಟೈಮಲ್ಲಿ ನಾವು ನಿಮ್ಗೆ ಹೇಳಿದ್ವಿ, ಆದ್ರೂ ಕೂಡ 2 ವರ್ಷದಿಂದ ನಾವು ಕಾಲ ಕೂಡಿ ಬಂದಿಲ್ಲ. ಸುಮಾರು ವರ್ಷಗಳಲ್ಲಿ ನಾವೇನೋ ಕಷ್ಟ ಬಿದ್ದು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ. ಇವತ್ತು ಇನ್ನ ಸುಮಾರು ನಾವು ಸಂಪೂರ್ಣ ಮಾಡಬೇಕು ಅಂದ್ರೆ 25 ಲಕ್ಷ ರೂಪಾಯಿ ನಮ್ಗೆ ಬೇಕಾಗ್ತದೆ. ಅದಾದ್ಮೇಲೆ ಇನ್ನ ಮುಂದಿನ ದಿನಗಳಲ್ಲಿ ಈ ಕಡೆ 20-30 ಹಳ್ಳಿಯಲ್ಲಿ ಯಾವುದೇ ಒಂದು ಬಡವರಿಗೆ ಮದುವೆ ಆಗ್ಬೇಕು ಅಂದ್ರೆ ಒಂದು ಚೌಲ್ಟ್ರಿ ಇಲ್ಲ. ವರದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಪಕ್ಕದಲ್ಲೇ ಜಾಗ ಇದೆ. ಒಂದು 50 ಲಕ್ಷ ಹಾಕೊಟ್ಟು ಒಂದು ಸಮುದಾಯವನ್ನು ಹಾಕೊಟ್ರೆ ಈ ಕಡೆ ಎಲ್ಲಾ ಹಳ್ಳಿಗಳವರು ಬಂದು ನಮ್ಮ ವರದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬಡವರು ಮದುವೆ ಮಾಡ್ಕೊಂಡು ಸರ್. ಇವೆರಡೂ ಕಾರ್ಯ ನಮ್ಮ ಸಮೃದ್ಧಿ ಮಂಡ್ಯನ MLA ಇರೋಷ್ಟೊತ್ತಿಗೆ ಅಂದ್ರೆ ದೇವಸ್ಥಾನ ಕಾರ್ಯಕ್ರಮ ಮುಗಿಸ್ಕೊಡ್ತಾರೆ ಅತಿ ಶೀಘ್ರದಲ್ಲಿ. ಚೌಲ್ಟ್ರಿ 1 ವರ್ಷ ಲೇಟ್ ಆಗ್ಬಹುದು, ಅದು ಕೂಡ ನಮ್ಮ ಸಹಾಯ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ನಂದೇ ಜವಾಬ್ದಾರಿ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಾಲ್ಮೀಕಿ.